ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ನಾನಿವತ್ತು ಹುಳ್ಳಿಕಾಳು ಚಟ್ನಿ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲು ಒಂದು ಬಾಣಲಿಗೆ ಸ್ವಲ್ಪ ಹಸಿ ಶೇಂಗಾನ ಹಾಕೋಬೇಕು, ಕಡಲೆ ಬೀಜನ ಸ್ವಲ್ಪ ಹುರ್ಕೋಬೇಕು. ಇದು ಹುರ್ಕೊಂಡಿದ ಮೇಲೆ ಸ್ವಲ್ಪ ಕೈ ಆಡಿಸ್ತಾ ಇದ್ದರೆ ಅದು ಸೀದೋಗೋದಿಲ್ಲ, ಅದು ಸೀಬಾರ್ದು, ಸ್ವಲ್ಪ ರೋಸ್ಟ್ ಆಗಬೇಕಷ್ಟೇ. ಈ ರೀತಿಯಾಗಿ ಅದೇ ಬಾಣಲಿಗೆ ಕಡಲೆಕಾಯಿ ತೊಗೊಂಡಿದ್ಮೇಲೆ ಹುಳ್ಳಿಕಾಳನ್ನು ಹಾಕೋಬೇಕು. ಅಂದರೆ ಹುಳ್ಳಿಕಾಳು ನಾವೇನು ಕಡಲೆ ಬೀಜ ಹಾಕ್ಕೊಂಡಿರ್ತೀವಿ ಅದಕ್ಕೆ ಅರ್ಧ ಭಾಗದಷ್ಟು ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬಾರ್ದು. ಈ ರೀತಿಯಾಗಿ ಅದನ್ನು ಸ್ವಲ್ಪ ಚಟಪಟ ಈ ರೀತಿ ಅನ್ನೋ ಥರ ಆಡಿಸ್ಕೊಳ್ಬೇಕು. ಅದೇ ರೀತಿಯಾಗಿ ಹುರಿದಿಕ್ಕಿರುವಂತಹ ಕಡಲೆ ಬೀಜನ ನೀವು ಈ ರೀತಿಯಾಗಿ ಕೈಯಲ್ಲಿ ಇದನ್ನು ಮಾಡಿದ್ರೆ ಸಿಪ್ಪೆ ಹೋಗುತ್ತೆ. ಈ ಸಿಪ್ಪೆನ ತೆಗೆದು ನೀವು ಬಿಡಿಸ್ಕೋಬೇಕು ಸಿಪ್ಪೆನ. ಹಾಗೆ ಅದೇ ಬಾಣಲಿಗೆ ನಾನು ಮೆಣಸಿಕಾಯಿನ ಹುರ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಬೇಕಾಗಿರೋಂತಹ ಇಂಗ್ರೀಡಿಯೆಂಟ್ಸ್ ಬಂದು ಹುರಿದಿಟ್ಕೊಂಡಿರುವಂತಹ ಕಡಲೆ ಬೀಜ, ಹಾಗೆ ಹುಳ್ಳಿಕಾಳು, ಮೆಣಸಿನ್ಕಾಯಿ, ಅದು ಒಣಮೆಣ್ಸಿನ್ಕಾಯಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಶೇಂಗಾನ ಹುರಿದಿಟ್ಕೊಂಡಿದ್ದೀನಿ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಹುಣಸೆಹಣ್ಣು, ಸ್ವಲ್ಪ ಜೀರಿಗೆನ ತಗೊಂಡಿದ್ದೀನಿ, ಹಾಗೆ ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ನಾನು ಇದನ್ನು ಒಳ್ಕಲ್ಲಲ್ಲಿ ಹುರಿತಾ ಇರೋದ್ರಿಂದ ಫಸ್ಟ್ ನಾವೇನು ಮಾಡಬೇಕು, ಹುಳ್ಳಿಕಾಳನ್ನು ಹುರ್ಕೋಬೇಕು. ಹುಳ್ಳಿಕಾಳನ್ನು ಹುರ್ಕೊಂಡಿದ್ಮೇಲೆ ನಮಗೆ ಅದನ್ನ ಸ್ವಲ್ಪ ಬರೀ ಇದನ್ನು ಹುಳ್ಳಿಕಾಳನ್ನು ಹುರ್ಕೊಂಡಿದ್ಮೇಲೆ ಅದು ಸ್ವಲ್ಪ ಅರ್ಧ ಆಗಬೇಕು. ಅದಾದಮೇಲೆ ನಾವು ಏನೆಲ್ಲ ಇರುತ್ತೆ ಅದನ್ನೆಲ್ಲ ಹಾಕ್ಕೊಂಡು ಅದರಲ್ಲೇ ಗ್ರೈಂಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಬರುತ್ತೆ. ಆದರೆ ಮೊದಲು ನಾವು ಹುಳ್ಳಿಕಾಳನ್ನು ಹುರ್ಕೊಂಡಿದ ಮೇಲೆ ಅದು ಸ್ವಲ್ಪ ಒಂದು 75% ಅಷ್ಟು ನುಣ್ಣಗಾಗಬೇಕು. ಈ ರೀತಿ ಇಷ್ಟು ನುಣ್ಣಗಾಗಿದ ಮೇಲೆ ನಾವು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅದು ಏಕೆಂದರೆ ತುಂಬ ಗಟ್ಟಿ ಇರೋದ್ರಿಂದ ಬೇಗ ನುಣ್ಣಗಾಗೋದಿಲ್ಲ. ಅದಾದಮೇಲೆ ನಾವೇನೇನೆಲ್ಲ ಇಟ್ಟು ಇರ್ತೀವಿ, ಕಡಲೆ ಬೀಜ, ತೆಂಗಿನಕಾಯಿ, ಅದನ್ನೆಲ್ಲ ಹಾಕಿದ್ಮೇಲೆ ನಮ್ಗೆ ಈ ರೀತಿಯಾಗಿ ತೆಗ್ದಿಕ್ಕೋಬೋದು. ಈ ರೀತಿಯಾಗಿ ಕಡಲೆ ಬೀಜ ಹಾಗೆಲ್ಲ ಹಾಕೊಂಡು ರುಬ್ಕೊಂಡಿದ್ಮೇಲೆ ನಮಗೆ ಈ ರೀತಿಯಾಗಿ ಚಟ್ನಿ ರೆಡಿ ಆಗುತ್ತೆ. ಈ ಚಟ್ನಿನ ನೀವು ಮುದ್ದೆ ಜೊತೆ ಅಥವಾ ರೊಟ್ಟಿ ಜೊತೆ ಸರ್ವ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್